ಹಾಯ್. ಬಾ ಹೋಗೋಣ. ಹಾಯ್ ಕಾರ್ತಿಕ್. ಹಾಯ್. ನಿಮಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ ನಾನೇ. ಐ ಆಮ್ ಪರಿ. ಪ್ಲೀಸ್ ಕೂತ್ಕೊಳ್ಳಿ. ಇವ್ರು ಯಾರು? ಅದನ್ನ ನಾನು ಆಮೇಲೆ ಹೇಳ್ತೀನಿ. ಮೊದಲೇ ನಾನು ಬಂದಿದ್ದ ವಿಷಯ ಏನು ಅಂತ ಹೇಳ್ಬಿಡ್ತೀನಿ. ನಾನು ನೋಡಕ್ ಹೋಗ್ತಿರೋ ಹುಡುಗಿ ತಂಗಿ ಫ್ರೆಂಡ್ ಅಂತ ಹೇಳಿದ್ರಿ. ಹೇಳಿ, ಏನ್ ವಿಷಯ? ಎನಿಥಿಂಗ್ ಇಂಪಾರ್ಟೆಂಟ್? ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಾಳೆ ನೀವು ನನ್ನ ಫ್ರೆಂಡ್ ಅಕ್ಕನ್ನ ನೋಡೋದಕ್ಕೆ ಹೋಗ್ಬೇಡಿ ಸರ್, ಪ್ಲೀಸ್. ವಾಟ್? ಆ ಅಕ್ಕ ಆಲ್ರೆಡಿ ಕಮಿಟೆಡ್ ಸರ್. ಓ. ಅವ್ರಿಗೊಬ್ರು ಲವರ್ ಇದ್ದಾರೆ ಸರ್. ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ದಯವಿಟ್ಟು ನೀವು ಅಲ್ಲಿಗೆ ಹೋಗಿ ಅವ್ರ ಪ್ರೀತಿಗೆ ತೊಂದರೆ ಕೊಡದೆ ಜೆಂಟಲ್ ಮ್ಯಾನ್ ಆಗಿ ಈ ವಿಷಯದಲ್ಲಿ ದೂರ ಇದ್ಬಿಡಿ ಸರ್, ಪ್ಲೀಸ್ ಸರ್. ನೋ ನೋ ನೋ, ಹೀಗೆ ಸಡನ್ ಆಗಿ ಹೇಳಿದ್ರೆ ಹೇಗೆ? ಶಾಸ್ತ್ರಿಗಳು ನಂಗೆ ಫೋಟೋ ಕಳಿಸಿದ್ದಾರೆ. ನಾನು ಹುಡುಗಿ ನೋಡಕ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ ಅಕ್ಕನ ಒಪ್ಪಿಗೆ ಇಲ್ಲದೆ ಇದೆಲ್ಲ ಹೇಗೆ ನಡೆಯುತ್ತೆ? ಅಕ್ಕನ ಪ್ರೀತಿ ವಿಷಯ ಇನ್ನೂ ಅವ್ರ ಮನೇಲಿ ಯಾರಿಗೂ ಗೊತ್ತಿಲ್ಲ ಸರ್. ಸುಮ್ಮನೆ ಒಪ್ಕೊಂಡಿರೋ ತರ ಅವ್ರ ಅಪ್ಪ ಅಮ್ಮನ ಮುಂದೆ ಅವ್ರ ನಾಟಕ ಮಾಡ್ತಿದ್ದಾರೆ. ನನಗೆ ಫೋನ್ ಮಾಡಿ ನಿಜ ಎಲ್ಲ ಹೇಳಿದ್ದಾರೆ ಸರ್. ಅದಕ್ಕೆ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಹಲೋ, ನನ್ಗೆ ಅವರು ಇಷ್ಟ ಆಗಿದ್ದಾರೆ. ನೀವು ಅವ್ರ ಮನೆಗೆ ಹೋಗಿ ಹುಡುಗಿ ನೋಡಿ ಮದ್ವೆಗೆ ಒಪ್ಕೊಂಡ್ರಿ ಅಂದ್ರೆ ಮದ್ವೆಗೆ ಮುಂಚೆ ಅವ್ರ ಸಾವಿಗೆ ನೀವೇ ಕಾರಣ ಅಂತ ಲೆಟರ್ ಬರ್ದಿಟ್ಬಿಟ್ಟು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋತಾರೆ. ಆಮೇಲೆ ನೀವೇ ಕೋರ್ಟು ಕೇಸ್ ಅಂತ ಓಡಾಡ್ಬೇಕು. ಕೋರ್ಟು ಕೇಸು ಅಂತ ಸಿಕ್ಕಾಕೊಂಡ್ರೆ ಅಷ್ಟೇ ಬ್ರದರ್. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲರಿ, ಮದ್ವೆ ಆದ್ಮೇಲೆ ಹನಿಮೂನ್ಗೆ ಹೋಗಕ್ ಕೂಡ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಬಿಟ್ಟೆ ಕಣ್ರಿ. ಹನಿಮೂನ್ಗೆಲ್ಲ ಹೋಗಕ್ ಆಗಲ್ಲ ಸರ್. ಆ ಮದ್ವೆ ಏನಾದ್ರೂ ಆದ್ರೆ ಲೋಕಲ್ ಸ್ಟೇಷನ್ ಅಲ್ಲಿ ನೀವು ಏರೋಪ್ಲೇನ್ ಇರ್ಬೇಕಾಗತ್ತೆ. ಆ ಹುಡುಗಿ ಫೋಟೋ ಬದಲಾಗಿ ಶಾಸ್ತ್ರಿಗಳು ನಿಮ್ ಫೋಟೋ ಕಳಿಸ್ಬೇಕಿತ್ತು. ನೀವು ತುಂಬಾ ಚೆನ್ನಾಗಿದ್ದೀರಾ. ನೋಡಿದ್ಯಾ ಹೆಂಗ್ ಜೊಲ್ ಸುರಿಸ್ತಾ ಇದ್ದಾನೆ ಪಾಪಿ. ನನಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾನೆ. ಈಗ ನೀವೇನ್ ಡಿಸೈಡ್ ಮಾಡಿದ್ರಿ ಸರ್? ನೀವು ಹೇಳ್ತಿರೋದ್ರಿಂದ ನಾನು ಆ ಹುಡುಗಿನ ಬಿಟ್ಬಿಡ್ತೀನಿ. ನೀವು ಅವ್ರಿಗಿಂತ ತುಂಬಾ ಚೆನ್ನಾಗಿದ್ದೀರಾ. ನೀವು ಸಿಂಗಲಾ? ಸಾರಿ ಸರ್, ನನಗೂ ಲವರ್ ಇದ್ದಾನೆ. ಇಲ್ಲಿ ನೋಡಿ, ಇವನೇ. ನಮ್ ಜೋಡಿ ಮೇಡ್ ಫಾರ್ ಈಚ್ ಅದರ್. ಇವನು ಜೋಲ್ ಸುರಿಸ್ತಾ ಇದ್ದಾನಲ್ಲ. ಅರ್ಜುನ್, ಅಲ್ಲಿ ನೋಡಿ. ಹೌದು, ಇವರೇ ನನ್ ಲವರ್. ಎಲ್ಲರಿಗೂ ಲವರ್ಸ್ ಇದ್ದಾರೆ. ಹೀಗಾದ್ರೆ ನಾನು ಏನ್ ಮಾಡ್ಲಿ ರೀ? ಅದನ್ನ ನೀವೇ ಡಿಸೈಡ್ ಮಾಡ್ಬೇಕು. ಸರಿ, ಹಾಗಾದ್ರೆ ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿ ನಿಜ ಹೇಳಿ ಆ ಹುಡುಗಿ ಬೇರೆ ಯಾರೋ ಒಂದು ಹುಡುಗನ್ನ ಪ್ರೀತಿ ಮಾಡ್ತಿದ್ದಾಳೆ, ಅದರಿಂದ ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತೀನಿ. ಅಯ್ಯೋ, ಆ ತರ ಎಲ್ಲ ಏನು ಹೇಳ್ಬೇಡಿ ಸರ್. ನೀವೇನಾದ್ರೂ ನಿಜ ಹೇಳಿದ್ರೆ ಕುಟುಂಬದ ಮರ್ಯಾದೆ ಹೋಗುತ್ತೆ. ಅಪ್ಪ ಅಮ್ಮ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋತಾರೆ. ಆಮೇಲೆ ಆ ಕೇಸು ಕೂಡ ನಿಮ್ ಮೇಲೆ ಬರುತ್ತೆ. ಈಗ ನಾನು ಏನ್ರಿ ಮಾಡೋದು? ನಿಮ್ ಜಾತಕದಲ್ಲಿ ದೋಷ ಅದು ಇದು ಅಂತ ಬೇರೆ ಏನಾದ್ರೂ ಕಾರಣ ಹೇಳಿ ಸೈಲೆಂಟ್ ಆಗಿ ದೂರ ಹೋಗಿ. ನಿಮ್ಗೆ ಜಾತಕದಲ್ಲಿ ಜಲದೋಷ ಇದೆ ಅಂತ ಹೇಳಿ ದೂರ ಹೋಗ್ಬಿಡಿ ಬ್ರದರ್. ಜಲದೋಷ ಎಲ್ಲ ಒಂದು ದೋಷನಾ? ಏನ್ ಬ್ರದರ್ ಹಿಂಗ್ ಹೇಳ್ತಾ ಇದ್ದೀರಾ? ಜಲದೋಷನ ತುಂಬಾ ಚಿಕ್ಕದಾಗಿ ತಗೋಬೇಡಿ. ನನ್ಗೆ ಯಾವ ದೋಷನೂ ಬೇಡ. ಹೆಂಗ್ ಮಾತಾಡ್ಬೇಕಂತ ನನಗೆ ಗೊತ್ತಿದೆ ಬಿಡಿ. ಇಷ್ಟು ಸಾಕು ಸರ್. ತುಂಬಾ ಥ್ಯಾಂಕ್ಸ್ ಸರ್.
ನಿಮ್ಗಿರೋ ಒಳ್ಳೆ ಮನ್ಸ್ಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಬಿಡಿ ಸರ್. ಆಲ್ ದ ಬೆಸ್ಟ್ ಸರ್. ಅರ್ಜುನ್ ಬಾ ಹೋಗೋಣ.